ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಂದ್ರಿಕಾಸ್ ಕಿಚನ್ ಬ್ಲಾಗ್. ಆ್ಯಂಡ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ಆರಾಮಾಗಿದ್ದೀವಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಓಕೆ, ವಿಡಿಯೋಸ್ ವ್ಯೂಸ್ ಬರ್ತಾಯಿದೆ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆನೇ ನನ್ನ ಮಗ ತಿಂಡಿ ಮುಗಿಸ್ಕೊಂಡು ಕಾಲೇಜ್ಗೆ ಹೊರಟ. ಇನ್ನು ಕೆಲಸ ಇದೆ ಪೆಂಡಿಂಗು, ಕಂಪ್ಲೀಟ್ ಮಾಡಬೇಕು. ನಾನು ಕ್ಯಾಂಪ್ ಇದೆ ಅಂಥೇಳಿ ಇನ್ನು 3 ಡೇಸ್ ನನ್ನ ಮಗ ಬರಲ್ಲ ಅಂತ ಹೇಳ್ದೆ. ಕ್ಯಾಂಪ್ ಇದೆ ಅಂತೆ, ಕಾಲೇಜಿಂದ ಕರ್ಕೊಂಡು ಹೋಗ್ತಾಯಿದ್ದಾರೆ. ಸೊ ಇನ್ನು ಸಂಡೇನೇ ನನ್ನ ಮಗ ವಾಪಸ್ ಬರೋದು. ಇನ್ನು ಅವನ ಜೊತೆ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಬೇಗನೆ ಹೋಗ್ತಾನೆ. ಬೆಳಗ್ಗೆ 7:30ಗೆಲ್ಲ ಮನೆ ಬಿಡ್ತಾನೆ. ಸೊ ಎದ್ದು ಸ್ನಾನ ಮಾಡಿ ಟಿಫನ್ ತಿನ್ನಲ್ಲ, ಎರಡು ಬಾಕ್ಸ್ ತೊಗೊಂಡೋಗ್ಬಿಡ್ತಾನೆ, ಕಾಲೇಜಲ್ಲೇ ತಿಂದ್ಕೊಳ್ತಾನೆ. ಸೊ ಟೈಮ್ ಸಿಗ್ತಾಯಿಲ್ಲ ಅವನಿಗೆ. ಅವನು ಹೋಗ್ತಾನೆ, ಅಷ್ಟೊತ್ತಿಗೆ ಹೋಗೋದ್ರಿಂದ ಅವನ್ನ ವೀಡಿಯೋಸಲ್ಲಿ ತೋರ್ಸೋಕ್ಕಾಗ್ತಾಯಿಲ್ಲ, ಬಟ್ ತೋರಿಸ್ತೀನಿ. ನನ್ನ ಮಗಳು ಬಂದು ಮೇಲೆ ಬಿದ್ದು ಸ್ಟಿಕ್ಕರೆಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ. ಸರಿ ಇಟ್ಕೊಳ್ಳೋಣ ಅಂಥೇಳಿ ನಾನು ಸುಮ್ಮನೆ ಇದೆ. ಏನು ಮಾಡೋಕ್ಕಾಗುತ್ತೆ, ಮಕ್ಕಳಲ್ವ, ಹೊಡೆಯೋಕ್ಕಾಗಲ್ಲ. ಬನ್ನಿ, ಇವತ್ತಿನ ಕೆಲಸ ಏನೇನಾಯಿತು ಏನು ಅಂತ ನಾನು ತೋರಿಸ್ತೀನಿ, ನೋಡೋಣ ಬನ್ನಿ. ಇದು ನನ್ನ ಮಗಳು ಬಲೂನ್ಸ್ನ ಆಟಾಡೋಕ್ಕೆ ಅಂಥೇಳಿ ಅವ್ರ ಡ್ಯಾಡಿನ ಕಟ್ಟಿಕೊಡು ದಾರದಲ್ಲಿ ಕಟ್ಟಿ ಅಲ್ಲಿ ಹಾಕಿ ಡ್ಯಾಡಿ ಅಂತ ಹಾಕಿ ಪಪ್ಪ ಅಂತ ಹೇಳಿ ಹಾಕ್ಸ್ಕೊಂಡು ಬ್ಯಾಟ್ ತೊಗೊಂಡು ಅದನ್ನು ಪುಷ್ ಆಡ್ತಾ ಇರ್ತಾಳೆ. ಸೊ ಅದಕ್ಕೆ ಅಲ್ಲಿ ಕಟ್ಟಿರೋದು. ಇಲ್ಲ ಕೆಳಗಡೆ ಹಾಕಿದ್ರೆ ಪುಷ್ ಮಾಡ್ತಾಳೆ, ಒದ್ಕೊಂಡು ಹೋಗ್ತಾ ಇರ್ತಾಳೆ. ಇದು ನಮ್ಮ ಪಾರ್ಕಿಂಗು. ಮಳೆ ನಿನ್ನೆ ಸುಮ್ಮನೆ ಹಂಗೆ ಬಂತು, ಬಂದು ನಿಂತು, ಮತ್ತು ಇವತ್ತು ಸ್ವಲ್ಪ ಲೈಟಾಗಿ ಬಂದು ನಿಂತೋಗಿದೆ. ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಒಣಗಾಕಿದ್ದೆ. ಸೊ ಹಂಗೆ ಇದೆ. ನಮ್ಮದು ಆಚೆ ಇಟ್ಬಿಟ್ಟಿದ್ದೀನಿ ವಾಷಿಂಗ್ ಮಿಷಿನು. ಆಚೆ ಸ್ಪೇರಾಗಿ ಒಂದು ಬಾತ್ರೂಮ್ ಹಾಕ್ಸ್ಬಿಟ್ಟಿದ್ದೀವಿ. ಅಂದರೆ ಯಾರನ್ನ ಬೇರೆಯವ್ರು ಬಂದರೆ ಆಚೆ ಬರೋಕ್ಕೆ ಹೋಗೋಕ್ಕಾಗುತ್ತೆ ಅಂತ ನೋಡಿ ಇದೆ. ವಾಷಿಂಗ್ ಮಿಷಿನ್ ಕೂಡ ಅಲ್ಲೇ ಇಟ್ಬಿಟ್ಟಿದ್ವಿ. ಸೊ ಬಟ್ಟೆ ಅಲ್ಲೇ ಹಾಕಿ ಹಾಗೆ ಒಣಗಾಕೋದಕ್ಕೂ ಅಲ್ಲೇ ಎಲ್ಲ ರೆಡಿ ಮಾಡ್ಕೊಬಿಟ್ಟಿದ್ದೀವಿ. ಈಗ ಅಪ್ಪ ಮಗಳದು ಅವ್ರದ್ದು ದೊಡ್ಡ ಕತೆ. ಇವ್ರದ್ದು ತಿಂಡಿ ಬೇಕು ಅಂತಾರೆ. ಅದಕ್ಕೆ ಬೌಲಲ್ಲಿ ಚೋಚು ಮತ್ತು ಹೆಸರುಬೇಳೆ ಕೊಡ್ತೀವಿ. ಅದನ್ನು ತಿನ್ಕೊಂಡು ಕೂತಿದ್ದಾರೆ ಅವ್ರ ಪಪ್ಪ ಮೇಲೆ. ಆಲ್ಮೋಸ್ಟ್ ಆ ಮೇಲೆ ಎಲ್ಲ ಕೂತ್ಕೊಳ್ಳಲ್ಲ. ಅವ್ರ ಪಪ್ಪ ಕೆಳಗಡೆನೇ ಆದಷ್ಟು ಅವ್ರು ಕೂತ್ಕೊಳ್ಳೋದು. ನನ್ನ ಮಗಳಂತೂ ಕೆಳಗಡೆನೇ ಅನ್ನೋದೇ ಕೂತ್ಕೊಳ್ಳಲ್ಲ. ನೆಲದಲ್ಲಿ ಕೂತ್ಕೊಂಡ್ರೆ ಬೇಡ ಅಂಥೇಳಿ ಬಂದು ಪಕ್ಕಕ್ಕೆ ಸರಿಸ್ಬಿಟ್ಟು ನಮ್ಮ ಮೇಲೆ ಕೂತ್ಕೊತಾಳೆ. ನಾನು ಏನು ತಿಂತಾಯಿದ್ದೀಯ ಅಂತ ಕೇಳ್ತಾಯಿದ್ರೆ ಪಪ್ಪು ಅಂತ ಹೇಳ್ತಾಯಿದ್ದಾನೆ. ನನಗೆ ಕೊಡ್ತೀಯ ಅಂದರೆ ಇಲ್ಲ ಅಂತ ಇದ್ದಾಳೆ. ಸೊ ಅದಕ್ಕೆ ಅವ್ರ ಪಪ್ಪನ ನೋಡ್ತಾ ಇದ್ದಾರೆ. ಮುಂದೆ ನೋಡಿ ಮಾತಾಡು ಅಮ್ಮಿನ ಅಂಥೇಳಿ. ನನ್ನ ಮಗಳು, ನನ್ನ ಹಸ್ಬೆಂಡ್ ಮತ್ತು ನಮ್ಮ ಮಗ, ನನ್ನ ಫ್ಯಾಮ್ಲಿ ಟೋಟಲಾಗಿ ನನಗೆ ನಿಕ್ನೇಮ್ ಇಟ್ಟಿರೋದು ಅಮ್ಮಿ ಅಂತ. ಯಾರೂ ನನ್ನ ಹೆಸರಿಟ್ಟು ಕರೆಯೋದಿಲ್ಲ, ಅಮ್ಮಿ ಅಂತಲೇ ಕರೀತಾರೆ. ನನ್ನ ಮಗಳು ಅದನ್ನೇ ಕಲ್ತ್ಬಿಟ್ಟಿದ್ದಾರೆ. ನೋಡಿ ಅದಕ್ಕೆ ಹೇಳ್ತಾಯಿದ್ದೀನಿ, ಯಾರನ್ನ ನೋಡಿದ್ರೆ ಏನಂತಾರೆ, ನಿನ್ನ ಮಗಳು ಹೆಸರಿಟ್ಟು ಕರಿತಾಳಲ್ವ ಅಂತ. ಅದಕ್ಕೆ ಅವರು ಏನು ಮಗು ಅಲ್ವಾ, ಅದಕ್ಕೇನು ಗೊತ್ತಾಗುತ್ತೆ, ಅದು ಒಂಥರ ಖುಷಿ ಅಲ್ವಾ, ಮಕ್ಕಳ ಥರ ಕರೆದು ಸುಮ್ಮನಿರು ಅಂತಾರೆ. ತುಂಬಾ ತೀಟೆ ಮಾಡ್ತಾಯಿದ್ಲು. ನೋಡಿ ಅವಳು ತೀಟೆ ಎಷ್ಟು ಮಾಡ್ತಾಳೆ ಅಂತ. ಅಲ್ಲಿ ನೋಡಿ ಇದ್ದತ್ರ ಇರೋಲ್ಲ ನೋಡಿ, ಎಲ್ಲ ಎಳಿಯೋದು ಹೀಗೆ ಮಾಡ್ತಾಳೆ. ಏನು ಒಂದು ಹತ್ರ ಇಡೋದಿಲ್ಲ, ಡ್ರಾಗ್ಲು ಎಳಿತಾಳೆ, ಅದರಲ್ಲಿರೋ ಕಿತ್ತು ಬಿಸಾಕ್ತಾಳೆ. ಅದಕ್ಕೆ ಅಯ್ಯೋ ಆಗ್ತಾಯಿಲ್ಲ ಸ್ವಾಮಿ, ನನಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ ಅವಳು. ಅವಳನ್ನೆಲ್ಲಾದರೂ ಸ್ವಲ್ಪ ಪಾರ್ಕ್ ಕಡೆ ಕರ್ಕೊಂಡೋಗಿ, ಇಲ್ಲ ಲೇಔಟ್ ಕಡೆ ಕರ್ಕೊಂಡೋಗಿ ನಾನು ಕೆಲಸ ಮುಗಿಸ್ಕೊತೀನಿ, ಆಮೇಲೆ ಕರ್ಕೊಬನ್ನಿ 1 hour ಬಿಟ್ಟು ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಹೇಳ್ತಾಯಿದ್ದೆ. ಅವರು ಬೀಳ್ತೀಯ ಇಳಿ ಪಾಪ ಅಂದರು. ಅಂತಾಳೆ. ಅಷ್ಟೇ ಆಗಲಿ, ಹೇಳಿದ ಮಾತ್ರ ಕೇಳಲ್ಲ ಅವಳು. ಮಾಡಬೇಕಂದ್ರೆ ಮಾಡಲೇಬೇಕು. ಹಾಗೆ ನೋಡಿ, ಅದು ಈ ಬರೀತಾಳಂತೆ ತೊಗೊಂಡು ಈ ಬರಿತೀನಿ ಅಂತ. ಅದಕ್ಕೆ ಫಸ್ಟ್ ಕರ್ಕೊಂಡೋಗಿ ಅಂದೇನು. ಅಲ್ಲೂ ಕರ್ಕೊಂಡೋಗಿದ್ದಾರೆ, ಪಕ್ಕದಲ್ಲೇ ಲೇಔಟ್ ಇದೆ, ಅಲ್ಲಿ ಕರ್ಕೊಂಡೋಗಿದ್ದಾರೆ. ಮನೆ ಪಕ್ಕದಲ್ಲೇ ನಮಗೆ. ನೋಡಿ ಅಲ್ಲಿ ಎಷ್ಟು ತಲೆ ತಿಂತಾಳೆ, ಅವ್ರ ಪಪ್ಪಗೆ ಎಷ್ಟು ಆಟ ಆಡ್ತಾಳೆ ಅಂತ ನೋಡ್ಕೊಳ್ಳಿ. ಏನು ತುಂಬ ಮಾತಾಡ್ತಾಳೆ. ಹೋಗ ಹಂಗೆ ಹೋಗು, ಹೂವು ಪಕ್ಕದಲ್ಲೇ ಹೋಗು, ಹೂವು ಕಿತ್ಕೋಗಮ್ಮ, ಕಿತ್ತಮ್ಮ ಹೂವು ಮಗನ, ಕಿತ್ತ ಹೂವು ಕಿತ್ತ.
ಕಿತ್ತಂಡ ಅಷ್ಟೇನಾ? ಸರಿ ಬಾ ಪಪ್ಪನ ಹಿಡ್ಕೊ. ಹೋಗಿ ಹಂಗೋಗು ಹಂಗೋಗು. ನಾನು ಬರ್ತೀನಿ ನಡಿ ನಡಿ. ಹಿಂಗೆ ಬಾ ಹಿಂಗೆ ಬಾ ಹಿಂಗೆ ಬಾ ಹಿಂಗೆ ಬಾ ನಡಿ. ಮುಟ್ಟು 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 ಏನೋ ಇಲ್ಲ ಏನು ಮಾಡಲ್ಲ. ಮುಟ್ಟು ಕಷ್ಟದ ಇಲ್ಲ. ಹಿಡ್ಕ ಹಿಡ್ಕೋವಾಗ ಹಿಡ್ಕ ಇಲ್ಲ ಹಿಡ್ಕ ಹಿಡ್ಕಮ್ಮ ಹಿಡ್ಕ. ಹುಲ್ ತಿನ್ನಿಸ್ತೀಯ ಅದಕ್ಕೆ? ಹಾಂ, ಪಾರ್ಕಲ್ಲೆಲ್ಲ ಮುಗಿಸ್ಕೊಂಡು ಬಂದಳು, ಸುಸ್ತಾಗುತ್ತೆ. ಅಚ್ಚಿಮ್ ಬೇಕು, ಐಸ್ ಕ್ರೀಮ್ನ ಅಚ್ಚಿಮ್ ಅಂತ ಕೇಳ್ತಾಳೆ. ಬೇಕು ಅಂತ ಅವರ ಪಪ್ಪ ಕೊಡಿಸಿದ್ರೆ ತೊಗೊಬಂದು ಅವ್ರ ಮಗಳು ಕೇಳ್ತಾಳೆ ಅಂತ ಸ್ಟಾಕೇ ಇಟ್ಟಿರ್ತಾರೆ. ಕೇಳಿದ್ರು ಅಂತ ತೆಗೆದು ಕೊಟ್ಟಿದ್ರೆ ತಿಂತಾ ಇದ್ದಾಳೆ ನೋಡಿ ಐಸ್ ಕ್ರೀಮ್ನ. ಅದು ಐಸ್ ಕ್ರೀಮ್ ಕಪ್ ಐಸಲ್ಲಿ ವೆನಿಲಾ ಫ್ಲೇವರ್ ಇಷ್ಟಪಡ್ತಾಳೆ ಮತ್ತು ಚೋಕೋಬಾರ್ ಇಷ್ಟಪಡ್ತಾಳೆ. ಚೋಕೋಬಾರ್ ಚೆನ್ನಾಗಿ ತಿಂತಾಳೆ ಇಷ್ಟಪಟ್ಟು. ಹಸು ನಾಯಿ ಅಂದರೆ ತುಂಬ ಇಷ್ಟ. ಹಸುಗೆ ಅಂಬ ಹತ್ರ ಹೋಗೋಣ ನಡಿ, ಎಷ್ಟು ರೋಪಾಗಿ ಕೇಳ್ತಾಳೆ ಅಂದರೆ ನನ್ನ ಮಗ ಅಷ್ಟು ದೊಡ್ಡವನಾಗಿ ಇವತ್ತಿಗೂ ಅವ್ರ ಅಪ್ಪಗೆ ಏನಿಲ್ಲ. ಯಾಕೆ ಹೊಡೆದಿದ್ದು ನನ್ನ ಅಂತ ಕೇಳ್ತಾಳೆ. ಒಂದು ಏಟು ಹೊಡೆದ್ರೆ ಅವ್ರ ಪಪ್ಪ. ಮತ್ತು ಅಂಬ ಹತ್ರ ಯಾಕೆ ಕರ್ಕೊಂಡು ಹೋಗಲಿಲ್ಲ ನಿನ್ನನ್ನು, ಯಾಕೆ ಅಂತ ಎಷ್ಟು ಜೋರಾಗಿ ರೋಪಾಗ್ತಾಳೆ ಅಂದರೆ ತುಂಬ ಜೋರಾಗಿ ರೋಪಾಗಿ ಕೇಳ್ತಾಳೆ. ದಿನ ಒಂದೊಂದು ಕೊಟ್ಟು ರೂಢಿ ಮಾಡಿದರೆ ಈಗ ಕೊಟ್ಟಿದ್ದಾರಲ್ವ ನೋಡಿ ತಿನ್ಕೊಂಡು ಕೂತಿದ್ದಾಳೆ. ಅದು ತಿಂದ ಮೇಲೆ ಅವಳಿಗೆ ಸಮಾಧಾನ. ಆಮೇಲೆ ಒಂದೊಂದು ಏನಾದರೂ ಕೇಳಿದ್ರೆ ಹ್ಞೂ ಅಂತ ಹೇಳಿ ಆಮೇಲೆ ಮಾತಾಡ್ತಾಳೆ. ಅವ್ರ ಪಪ್ಪ ಸೂಪರ್ ಅಂದರೆ ಸೂಪರಾ ಅಂತೇಳಿ ನೋಡಿ ಹಂಗಿಸ್ತಾ ಇದ್ದಾಳೆ. ಸಾಕೇನೆ ಕೈ ತೋರಿಸ್ತಾಳೆ. ಎಷ್ಟು ಬೇಕೀಗ ಅಂದರೆ 4 ಬೇಕು, 3 ಬೇಕು, 2 ಬೇಕು ಹೀಗೆ ಹೇಳ್ತಾಳೆ ಅವಳು. ಇನ್ನು ಆಯ್ತು ಇದು ತಿಂದರು ಅಂದರೆ ಇನ್ನು ಕರ್ಕೊಂಡೋಗಿ ಮಲಗಿಸ್ಬಿಡ್ತೀನಿ. ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಮೇಲೆ ಆಮೇಲೆ ಎದ್ದ ಮೇಲೆ ಇನ್ನು ಊಟ ಮಾಡಿಸಿ ಮಾಮೂಲಿ ರೊಟೀನ್ ನಂದು ಇದ್ದೇ ಇರುತ್ತೆ. ನೈಟ್ ಅಡುಗೆಗೆ ರೆಡಿ ಮಾಡಬೇಕಲ್ಲ, ಮಾಡ್ಕೋಬೇಕು. ದಿನ ಇಲ್ಲ ಅಂದರೂ ಹೋಗ್ತಾಳೆ. ಬಾತ್ರೂಮ್ ಸ್ವಲ್ಪ ಡೋರ್ ಓಪನ್ ಇದ್ದರೆ ಓಪನ್ನೇ ಮಾಡಬೇಕಾಗಿಲ್ಲ, ನಾನು ಕ್ಲೋಸ್ ಮಾಡ್ಕೊಂಬಂದಿದ್ರು ಓಪನ್ ಮಾಡಿಬಿಟ್ಟು ಹೋಗಿ ನೀರಲ್ಲಿ ಆಡ್ತಾ ಇರ್ತಾಳೆ. ದಿನಕ್ಕೆ 3-4 ಜೊತೆ ಡ್ರೆಸ್ ಚೇಂಜ್ ಮಾಡಬೇಕಾಗುತ್ತೆ. ಅಷ್ಟು ಇರಿಟೇಟ್ ಮಾಡ್ತಾಳೆ ಒಂದೊಂದು ಸತಿ. ಆ ನೀರಲ್ಲಿ ಆಡೋಕೆ ಹೋಗಿ ನಾನು ಏನಾದರೂ ಕೆಲಸ ಮಾಡ್ತಾಯಿದ್ರೆ ಸೈಲೆಂಟಾಗಿ ಹೋಗ್ಬಿಟ್ಟು ಅಲ್ಲಿ ನೀರಲ್ಲಿ ಆಡ್ತಾ ಇರ್ತಾಳೆ. ಕೋಪನೇ ಬಂದುಬಿಡುತ್ತೆ. ಒಂದು ಕಡೆ ಹೋದ ತಕ್ಷಣ ಏನು ಮಾಡ್ತಾಳೆ ಅಂದರೆ ರಿಯಾಕ್ಟ್ ಮಾಡಲ್ಲ, ನೋಡಿಬಿಟ್ಟು ಸ್ನಾನ ಮಾಡಿಸು ಅಂತ ಕೇಳ್ತಾಳೆ. ನಗು ಬಂದುಬಿಡುತ್ತೆ. ಏನು ಹೊಡಿಯೋಕ್ಕಾಗುತ್ತಾ ಬೈಯೋಕ್ಕಾಗುತ್ತಾ ಅವಳನ್ನ. ಈಗ ಮಲಗೆದ್ದಿದ್ದಾಯಿತು, ಸ್ನಾನ ಮಾಡಿಸಿ ನೋಡಿ ಕಡಲೆಕಾಯಿ ತೊಗೊಂಡಿದ್ವಿ, ಬೇಯಿಸಿದ್ರೆ ಹುರಿದ್ಬಿಟ್ಟು ಅಪ್ಪ ಮಗಳು ತಿಂತಾಯಿದ್ದಾರೆ ನೋಡಿ. ನಾನು ಕೊಡ್ತೀಯ ಪಪ್ಪು ಅಂದರೆ ಹ್ಞೂ ಕೊಡ್ತೀನಿ ಅಂತ ಇದ್ದಾಳೆ. ಅದನ್ನು ಲೈವ್ ಹಾಗೆ ಟೆಲಿಕಾಸ್ಟ್ ಮಾಡ್ತಾಯಿದ್ದೆ. ಬಟ್ ಇದು ಟಿ ವಿ ಹಾಕಿರೋದ್ರಿಂದ ಅದರ ಸೌಂಡ್ ಕೇಳಿಸ್ತಾ ಇದೆ. ಸೊ ಅದಕ್ಕಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನಗೆ ಕೊಡ್ತೀಯ ಪಪ್ಪು ಅಂದರೆ ತೊಗೋ ಅಂತೇಳಿ ಕೊಡ್ತಾಯಿದ್ಲು. ಬೇಡ ಆಮೇಲೆ ತಿಂತೀನಿ, ತಿನ್ನು, ನಾನು ಚಿಪ್ಸ್ ತಿಂತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೆ ಅಷ್ಟೇ. ಇನ್ನು ಹಾಗೆ ನೈಟ್ ಡಿನ್ನರ್ ರೆಡಿ ಮಾಡ್ತಾಯಿದ್ವಿ, ಊಟಕ್ಕೆ ರೆಡಿ ಮಾಡ್ತಾಯಿದ್ದೆ. ಕಡಲೆಕಾಯಿ ತಿಂದಿದ್ದರಿಂದ ಸ್ವಲ್ಪ ಸಾಕು ನಮಗೆ ಅಂತ ಹೇಳ್ತಾಯಿದ್ರು. ಊಟ ಏನು ಬೇಡ ನಮಗೆ, ಸ್ವಲ್ಪ ಮಾಡು ಅಂತ ಹೇಳಿದರು. ಸರಿ ಅಂತೇಳಿ ಅದಕ್ಕೆ ಸಾಂಬಾರೇನು ಮಾಡಲಿಕ್ಕೆ ಹೋಗಲಿಲ್ಲ, ಮುದ್ದೆ ಮಾಡಿದೆ. ಪಾಪುಗೆ ಅನ್ನ ತುಂಬ ಉದುರಾಗಿದ್ರೆ ತಿನ್ನಲ್ಲ. ಸೊ ಆ ರೈಸ್ ನೀನು ಸ್ವಲ್ಪ ಎತ್ತಾಕಿ ನಾನು ಸ್ವಲ್ಪ ನೀರು ಹಾಕಿ ಕಾಯಿಸಿ ಮೆತ್ತಗೆ ಮಾಡ್ತೀನಿ ಪಾಪುಗೆ ರೈಸು ಊಟ ಮಾಡ್ಸೋಕ್ಕೆ. ಆ್ಯಂಡ್ ಇದು ಟೊಮೆಟೊ ಗೊಜ್ಜು ಮಾಡಿದೆ ನಾನು. ಇನ್ನು ಸಾಂಬಾರು ಮಾಡಿದ್ರೆ ಮತ್ತೆ ಬೆಳಗ್ಗೆ ಅಂದರೆ ಅದಕ್ಕೆ ಹ್ಞೂ ಅಂತಾರೆ. ಅದಕ್ಕೆ ಸರಿ ಬೇಡ ಟೊಮೊಟೊ ಗೊಜ್ಜು ಮಾಡಿದೆ, ತುಂಬ ದಿನ ಆಯಿತು ಅಂಥೇಳಿ ಟೊಮೊಟೊ ಗೊಜ್ಜು ಮಾಡಿದೆ. ಹಾಗೆ ಮುದ್ದೆನ ನಾನು ಬಾಣಲೆನಲ್ಲೇ ಮಾಡೋದು. ನನಗೆ ತಪ್ಪಲೆನಲ್ಲಿಟ್ಟು ರೂಢಿ ಇಲ್ಲ, ರೂಢಿ ಹೋಗ್ಬಿಟ್ಟಿದೆ. ನಾನು ಎಷ್ಟು 4-5 ಮುದ್ದೆ ಬೇಕಾದರೂ ಬಾಣಲೆ ಇಟ್ಟು ಬಾಣಲೆನಲ್ಲೇ ಮಾಡ್ತೀನಿ. ಯಾರು ಈ ಥರ ಬಾಣಲೆನಲ್ಲಿ ಮುದ್ದೆ ಮಾಡ್ತೀರಾ ಅಂತ ನಂಗೆ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಮುದ್ದೆ ರೆಡಿ ಆಯಿತು. ನಮ್ಮ ಮನೆಯವರು ಇದನ್ನು ಬಾಣಲೆನಲ್ಲಿ ತೋರಿಸ್ತೀಯ ಅಂದರು. ಹೀಗೆ ಮಾಡೋದು, ಸುಮ್ಮನೆ ಇರ್ರಿ ನೀವು, ಏನೂ ಆಗೋದಿಲ್ಲ ಅಂತ ಹೇಳಿದೆ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಪ್ಲೀಸ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಓಕೆ ಬಾಯ್.